ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ 11 ಜನ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳು ಇದನ್ನೇ ಪ್ರಮುಖ ಅಸ್ತ್ರ ಮಾಡಿಕೊಳ್ತಾ ಇದೆ. ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿರೋ ಪ್ರಕಾರ ಸಾವಿನಲ್ಲಿ ರಾಜಕೀಯ ಮಾಡಬೇಡಿ ಅಂತ. ಸಾವಲ್ ರಾಜಕೀಯ ಅಲ್ಲ, ಇದಕ್ಕೆ ಕಾರಣರಾದವರ ತಲೆದಂಡ ಆಗೋದು ಬಿಟ್ಟು ಇನ್ಯಾರನ್ನೂ ನೀವು ಸಸ್ಪೆಂಡ್ ಮಾಡ್ತೀರಿ ಅಂದ್ರೆ ಇದರ ವಿರುದ್ಧ ನಮ್ಮ ಹೋರಾಟ ಇರುತ್ತೆ ಅಂತ ಬಿಜೆಪಿ ನಾಯಕರು ಕೂಡ ಹೇಳ್ತಿದ್ದಾರೆ. ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಕಮಲ ಪಾಳೆಯದವರು. ಜಂಟಿ ಹೋರಾಟ ಮಾಡೋದಕ್ಕೆ ಮೈತ್ರಿ ಪಕ್ಷಗಳ ತಯಾರಿ ಆಗ್ತಾ ಇದೆಯಂತೆ. ಸೊ ನಿಮ್ಮಲ್ಲಿ ಹೊಂದಾಣಿಕೆ ಇದೆಯಾ? ಇದು ಕೂಡ ಪ್ರಶ್ನೆ ಹೋರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾಕಂದ್ರೆ ರಾಜ್ಯದಲ್ಲಿ ಮೈತ್ರಿ ಮುಂದುವರಿಯತ್ತಾ ಇಲ್ವಾ ಅನ್ನುವಂಥ ಡೌಟ್ ಅಲ್ಲಿ ಇದ್ರು. ಬಟ್ ಅದಕ್ಕೆ ಒಂದು ಸ್ಪಷ್ಟೀಕರಣ ಸಿಕ್ಕಾಯಿತು. HD ಕುಮಾರಸ್ವಾಮಿ ಮತ್ತೊಂದು ಕಡೆ ವಿಜಯೇಂದ್ರ ಅವರೆಲ್ಲ ಜಂಟಿಯಾಗಿ ಸುದ್ದಿಗೋಷ್ಠಿ ಮಾಡ್ತಾ ಇದ್ದಂತೆ. ಬಟ್ ಈಗ ಜಂಟಿಯಾಗಿ ಹೋರಾಟ ಮಾಡುವಂತಹ ಪ್ಲಾನಿಂಗ್ಗಳು ಆಗ್ತಾ ಇದೆ ಅನ್ನುವಂತಹ ವಿಚಾರ. ಒಂದ್ ಕಡೆ ಸಾವಿನಲ್ಲಿ ರಾಜಕೀಯ ಅಲ್ಲ, ಬದಲಾಗಿ ಸಾವಿಗೆ ಕಾರಣರಾದವರ ತಲೆದಂಡ ಆಗೋದು ಬಿಟ್ಟು ಇನ್ಯಾರನ್ನೂ ಇಲ್ಲಿ ಹರಕೆ ಕುರಿ ರೀತಿಯಲ್ಲಿ ಬಲಿಪಶು ಮಾಡಲಾಗ್ತಾ ಇದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರ ಹೋರಾಟ ಇರುತ್ತಂತೆ. ಬಿಜೆಪಿಯ ಹೈಕಮಾಂಡ್ ಕೂಡ ಸೂಚನೆ ಕೊಟ್ಟಿದೆ. ನಿಮ್ಮ ಹೋರಾಟ ಹೇಗಿರಬೇಕು ಅಂದ್ರೆ ಸಿಎಂ ಡಿಸಿಎಂ ರಾಜೀನಾಮೆ ಕೊಡೋ ತನಕ ಕೂಡ ಹೋರಾಟ ಬಿಡಬೇಡಿ, ಅಷ್ಟರ ಮಟ್ಟಿಗೆ ಹೋರಾಟಗಳು ರಾಜ್ಯದಾದ್ಯಂತ ಆಗಬೇಕು ಅನ್ನುವಂತಹ ಸೂಚನೆ. ಈಗ ಬಿಜೆಪಿ ಅಷ್ಟೇ ಮಾಡುತ್ತಾ ಇಲ್ಲ, JDS ಕೂಡ ಸಾಥ್ ಕೊಡುತ್ತಂತೆ ಈ ಹೋರಾಟಕ್ಕೆ. ಬಟ್ ಆ ಹೋರಾಟದ ರೂಪುರೇಷೆ ಯಾವ ರೀತಿ ಇರುತ್ತೆ, ಯಾವ ಮಟ್ಟಿಗೆ ಹೋರಾಟಗಳು ಆಗುತ್ತೆ, ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಕುತೂಹಲ ಇದೆ.